ಇತ್ತೀಚಿನ ದಿನಗಳಲ್ಲಿ ದರ್ಶನ್ ರವರ ಜೊತೆ ಪವಿತ್ರ ಗೌಡರವರು ಸಿನಿಮಾ ಮಾಡಿರುವುದಕ್ಕಿಂತ ದರ್ಶನ್ ರವರ ಜೊತೆ 11 ವರ್ಷದ ಸಂಬಂಧವೇ ಹೆಚ್ಚು ಅಂತಲೇ ಹೇಳ್ಬೋದು. ಇದರಿಂದ ಪವಿತ್ರ ಗೌಡರವರು ಬಹಳ ಫೇಮಸ್ ಆಗಿದ್ದರು. ಹಾಗಾಗಿ ಪವಿತ್ರ ಗೌಡರವರು ವಿಜಯಲಕ್ಷ್ಮಿಗೆ ನಿನ್ನೆ ತಾನೇ ಅವರು ಅಸ್ಸಾಂನಲ್ಲಿರುವ ಕಾಮಾಖ್ಯ ದೇವಸ್ಥಾನಕ್ಕೆ ಹೋಗಿ ಒಂದು ಮಾರ್ಮಿಕ ಪೋಸ್ಟನ್ನು ಹಂಚಿಕೊಂಡ ವಿಜಯಲಕ್ಷ್ಮಿ. ಯಾರೇ ನಮ್ಮನ್ನು ಕೆಳಗೆ ತಳ್ಳಿದರೂ ದೇವರು ಕೂಡ ನಮ್ಮನ್ನು ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಾನೆ ಎಂದು ಹೇಳಿದ್ದರು. ಇದನ್ನು ಕಂಡ ಪವಿತ್ರ ಗೌಡರವರು ಇದನ್ನು ನನಗೇ ಹೇಳಿದ್ದಾರೆ ಎಂದು ತಿಳಿದು ಪವಿತ್ರ ಗೌಡರವರು ದರ್ಶನ್ ರವರ ಮುಂದೆ ವಿಜಯಲಕ್ಷ್ಮಿ ಅವರಿಗೆ ಒಂದು ಪೋಸ್ಟನ್ನು ಹಂಚಿದ್ದರು. ನಾನು ಕೋರ್ಟಲ್ಲಿ ಕೇಸ್ ನಡೀತಿದೆ, ನಾನು ಹಾಗಾಗಿ ಸುಮ್ಮನಿದ್ದೇನೆ, ಮೌನವಾಗಿದ್ದೇನೆ ಎಂದು ನಾನು ಎಲ್ಲದಕ್ಕೂ ಸಮ್ಮತಿ ಎಂದು ಹೇಳಿ ಗೌಡತಿಯವರು ಒಂದು ಮಾರ್ಮಿಕ ಪೋಸ್ಟನ್ನು ಹಂಚಿಕೊಂಡಿದ್ದರು. ರಾಯರ ಫೋಟೋವನ್ನು ಹಾಕಿಕೊಂಡು, ನಮಗೆ ರಾಯರಿದ್ದಾರೆ, ದೇವರು ನಮ್ಮನ್ನು ಕಾಪಾಡುತ್ತಾರೆ, ಹಾಗಾಗಿ ಈ ಕೋರ್ಟ್ ಕೇಸು ಮುಗಿಯುವ ತನಕ ನಾನು ದೇವರನ್ನು ನಂಬಿದ್ದೇನಿಲ್ಲ, ಜಡ್ಜ್ಮೆಂಟ್ ಹೇಳಬೇಕು, ನಾವು ಕೇಳಬೇಕು, ಹಾಗಾಗಿ ನಾವು ಸುಮ್ಮನಿದ್ದೇವೆ ಎಂದು ಪವಿತ್ರ ಗೌಡರವರು ಗುಡುಗಿದ್ದರು. ಆದುದರಿಂದ ವಿಜಯಲಕ್ಷ್ಮಿಯವರು ಇತ್ತೀಚಿನ ದಿನಗಳಲ್ಲಿ ಪವಿತ್ರ ಗೌಡರವರಿಗೆ ಇಂದು ತಾನೇ ಒಂದು ಮಾರ್ಮಿಕ ಪೋಸ್ಟನ್ನು ಹಂಚಿಕೊಂಡಿದ್ದಾರೆ. ಯಾರು ನಮ್ಮನ್ನು ಎಷ್ಟೇ ಕೆಳಕ್ಕೆ ನೂಕಿದರೂ ದೇವರು ನಮ್ಮನ್ನು ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಯಾರು ನಮ್ಮ ಪರವಾಗಿ ಮಾತನಾಡುತ್ತೀರೋ ಅವರಿಗೆಲ್ಲ ತುಂಬ ಧನ್ಯವಾದಗಳು, ದೇವರ ಆಶೀರ್ವಾದವಿರಲಿ ಎಂದು ಹೇಳಿದ್ದಾರೆ. ಪವಿತ್ರ ಗೌಡರವರ ಬಗ್ಗೆ ನಿಮಗೇನನಿಸುತ್ತದೆ ಕಾಮೆಂಟ್ ಮಾಡಿ ತಿಳಿಸಿ. ಜೈ ಡಿ ಬಾಸ್.